2 ದಿನಗಳಿಂದ ನಾವು ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಈ ಒಂದು ತುಕಾರಾಮ್ರವರು ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರುವ ತುಕಾರಾಮ್ರವರು ಒಬ್ಬ ಸಂಸದರಾಗಿ ಸಂಸ್ಕೃತ ಹೀನ ಪದಗಳನ್ನು ಬಳಸಿ ಇವತ್ತಿನ ದಿನ ಈ ಕಾಂಗ್ರೆಸ್ನವರು ಸಂವಿಧಾನ ಅಂತ ಹೇಳ್ತಾರೆ. ಇವತ್ತಿನ ದಿನ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗ್ತಾರೆ. ಇವತ್ತು ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುವ ಹಕ್ಕನ್ನು ಸಂವಿಧಾನ ಕೊಡುತ್ತೆ. ಸಂವಿಧಾನದ ಅನುಚ್ಛೇದ 9(1)(a) ಇದರಲ್ಲಿ ಒಬ್ಬ ಶ್ರೀಸಾಮಾನ್ಯ ಒಬ್ಬ ಜನಪ್ರತಿನಿಧಿಯನ್ನು ಪ್ರಶ್ನೆ ಮಾಡುವ ಹಕ್ಕನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಂಸದರು ನೀವು ಇವತ್ತಿನ ದಿನ ಜನಗಳಿಗೆ ಶ್ರೀಸಾಮಾನ್ಯರಿಗೆ ನೀವೊಂದು ಮಾದರಿ ಆಗಿರಬೇಕು. ನೀವು ಬಳಸುವಂಥ ಪದಗಳು ಜನಗಳಿಗೆ ಒಂದು ಮಾದರಿ ಆಗಿರ್ಬೇಕು. ನೀವು ಇವತ್ತಿನ ದಿನ 4 ಸಾರಿ ಸತತವಾಗಿ ಗೆದ್ದು ಅಧಿಕಾರವನ್ನು ಹಣೆಗೇರಿಸ್ಕೊಂಡು ನೀವು ಮದದಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀವು ಹೀನಾಯವಾಗಿ ಆ ಒಂದು ಪದ ಬಳಕೆ ಏನು ಮಾಡ್ತೀರಿ? ನಿಮಗೆ ಗೌರವ, ನಿಮಗೆ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ದರೆ ನೀವು ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು. ನಿಮಗೆ ಗೊತ್ತಿರಲಿ, ನಾಗೇಂದ್ರ ಅವರು ಏನು ವಾಲ್ಮೀಕಿ ನಿಗಮದ ಹಣವನ್ನು ಬಳಸಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ನೀವು ಗೆದ್ದಿರೋದು ಒಂದು ಬಡವರ ದುಡ್ಡಿನಿಂದ. ನೀವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ, ನಮ್ಮ ST ಮೋರ್ಚಾ ರಾಜ್ಯಾಧ್ಯಕ್ಷರು ಹೇಳಿದಂಗೆ, ನಿಮಗೆ ನಮ್ಮ ವಾಲ್ಮೀಕಿ ಸಮುದಾಯದ ಒಂದು ಬಡ ಜನಗಳ ಶಾಪ ಇದ್ದು ನಿಮಗೆ ಹೇಳ್ತಾರೆ, ನಿಮಗೆ ಅವನತಿ ಆರಂಭ ಆದಾಗ ಒಂದು ಜನಪ್ರತಿನಿಧಿಗಳಿಗೆ ಒಂದು ಅಹಂಕಾರ ಹಣೆಗೇರ್ತದಂತಾರೆ. ಈಗಾಗಲೇ ನಿಮಗೆ ನೋಡಿ, ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಸಂವಿಧಾನದ ಬಗ್ಗೆ ಮಾತಾಡೋ ನೀವು ಸಂವಿಧಾನ ಆಶಯ ಏನು ಗೊತ್ತಾ? ಪ್ರತಿಯೊಬ್ಬರಿಗೆ ಸಮಾನ ಅವಕಾಶ ಸಿಗಬೇಕು. ಇವತ್ತಿನ ದಿನ ಮೀಸಲಾತಿಯಲ್ಲಿ ನೀನು ಮತ್ತು ನಿಮ್ಮ ಹೆಣ್ಮಕ್ಳನ್ನೇ ಪಡ್ಕೊಂಡಿರಿ. ಅದೇ ಕಾಂಗ್ರೆಸ್ಸಲ್ಲಿ ಒಬ್ಬ ಶ್ರೀಸಾಮಾನ್ಯನಿಗೆ ಸಿಗಬೇಕಾದ ಅವಕಾಶದಿಂದ ನೀವು ದೋಚಿದ್ರಿ. ಹಾಗಾಗಿ ಆಮೇಲೆ ಮದಾಂಧ ತುಕಾರಾಮ್ರವರೇ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡಿ.